ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದು ತುಳಸಿ ಅವರೇ, ನಾನ್ ನಿಮ್ಗೆ ಚೆಕಪ್ ಬರ್ಬೇಕಂತ ಎಷ್ಟು ಸತಿ ಹೇಳ್ದೆ, ನೀವು ಬರ್ಲೇ ಇಲ್ಲ. ಸಾರಿ ಡಾಕ್ಟರ್, ಅದು ಮನೇಲಿ ಏನೇನೋ ಸಮಸ್ಯೆ. ಮನೆಯಲ್ಲಿ ಸಮಸ್ಯೆಗಳು ಇದ್ದಿದ್ದೆ, ಆದ್ರೆ ನಿಮ್ಮ ಆರೋಗ್ಯದ ಸಮಸ್ಯೆ ಬಗ್ಗೆನೂ ನೀವು ಯೋಚನೆ ಮಾಡ್ಬೇಕಲ್ವಾ. ಈ ವಯಸ್ಸಿನಲ್ಲಿ ಗರ್ಭಿಣಿ ಹೆಂಗಸರು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಂತ ಹೇಳಿದ್ದೆ. ಡಾಕ್ಟರ್, ರಿಪೋರ್ಟ್ ಅಲ್ಲಿ ಏನಿದೆ? ನನ್ನ ಮಗು ಆರೋಗ್ಯವಾಗಿದೆ ತಾನೆ? ನಿಮ್ ಜೊತೆ ನಿಮ್ ಮನೆಯವ್ರೇನಾದ್ರೂ ಬಂದಿದ್ರೆ ಅವರನ್ನು ಒಳಗಡೆ ಕರೀರಿ. ಈ ವಿಷಯನ ನಿಮ್ಮಿಬ್ಬರಿಗೂ ಹೇಳ್ಬೇಕಾಗತ್ತೆ. ಇಲ್ಲ ಡಾಕ್ಟ್ರೆ, ತುಂಬಾ ನೋವು ಕಾಣಿಸ್ಕೊಂಡಿದ್ರಿಂದ ತಕ್ಷಣ ನಾನು ಒಬ್ಳೆ ಬಂದ್ಬಿಟ್ಟೆ. ಮನೇಲಿ ಯಾರೂ ಇರಲಿಲ್ಲ. ಏನಾಯ್ತು ಡಾಕ್ಟ್ರೆ? ತುಳಸಿ ಅವರೇ, ನೀವು ಸ್ವಲ್ಪ ಧೈರ್ಯವಾಗಿರ್ಬೇಕು. ಹೊಟ್ಟೆಲಿರೋ ಮಗು ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ. ಮಗು ಆರೋಗ್ಯದಲ್ಲೂ ಸಮಸ್ಯೆ ಆಗಿರೋ ಚಾನ್ಸಸ್ ಇದೆ. ಅಷ್ಟು ಮಾತ್ರ ಅಲ್ಲ, ನೀವು ತುಂಬಾ ವೀಕ್ ಆಗಿರೋದ್ರಿಂದ ನಿಮ್ ಜೀವಕ್ಕೂ ಅಪಾಯಗಳಾಗೋ ಚಾನ್ಸಸ್ ಇದೆ. ನೀವು ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗ್ಬೇಕು. ನಾರ್ಮಲ್ ಡೆಲಿವರಿಗೆ ಕಾಯಕ್ಕಾಗಲ್ಲ, ಸಿಸರಿಯನ್ ಮಾಡ್ಬೇಕಾಗ್ಬೋದು. ಆದ್ರೆ ಡಾಕ್ಟ್ರೆ, ಇಷ್ಟು ಬೇಗ? ಪ್ರೀಮೆಚೂರ್ ಆಗತ್ತೆ ನಿಜ, ಆದ್ರೆ ನಾವಿನ್ನು ಕಾಯಕ್ಕಾಗಲ್ಲ. ಈಗ್ಲೂ ನಾನು ಈ ಮಗುನ ಉಳ್ಸಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ ಡಾಕ್ಟರ್. ನಿಮ್ಮನ್ನೇ ದೇವರು ಅಂತ ಅನ್ಕೊಂಡು ಕೈ ಮುಗಿದು ಬೇಡ್ಕೋತೀನಿ. ನನ್ನ ಮಗುಗೇನೂ ಆಗ್ಬಾರ್ದು, ನನ್ನ ಮಗು ಉಳಿಬೇಕು. ನೋಡೋಣ ತುಳಸಿ ಅವರೇ, ನಿಮ್ ಪರಿಸ್ಥಿತಿ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಅಲ್ವಾ. ಮಗು ಜೀವ ಉಳ್ಸಕ್ ಹೋದ್ರೆ ನಿಮ್ ಜೀವಕ್ಕೂ ಅಪಾಯಗಳಾಗೋ ಸಾಧ್ಯತೆಗಳಿದೆ. ಪರವಾಗಿಲ್ಲ ಡಾಕ್ಟರ್, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೂ ಮಗು ಜೀವನ ಉಳಿಸಿ. ನಮ್ ಪ್ರಯತ್ನ ನಾವು ಮಾಡ್ಬೋದು ತುಳಸಿ ಅವರೇ. ನೀವು ಆದಷ್ಟು ಬೇಗ ಅಡ್ಮಿಟ್ ಆಗಿ. ಈಗಾಗಲೇ ನಿಮ್ಮ ಆರೋಗ್ಯ ತುಂಬಾ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೆ. ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ತುಂಬಾನೇ ಸಮಸ್ಯೆಗಳಿದೆ. ಇನ್ ತಡ ಮಾಡಬೇಡಿ. ನಮ್ಗೆ ನಿಮ್ ಮಗು ಮತ್ತೆ ನಿಮ್ ಪ್ರಾಣ ಎರಡೂ ಮುಖ್ಯನೇ. ಆದ್ರೆ ನಿಮ್ ಆರೋಗ್ಯ ಸ್ಥಿತಿ ನೋಡ್ತಾ ಇದ್ರೆ ನಿಮ್ ಜೀವಕ್ಕೆ ಧೈರ್ಯ ತಂದ್ಕೊಳ್ಳಿ. ಈ ವಿಷಯನ ನಿಮ್ ಮನೆಯವ್ರಿಗೆ ತಿಳಿಸಿ. ಓಹೋ, ಬರ್ಬೇಕು ದತ್ತ ಅವರು ಅಲ್ಲ, ಬೀಗ್ರು. ಅದೂ ಅಲ್ಲ, ಡಿಟೆಕ್ಟಿವ್ ದತ್ತ ಅವರು. ಏನಂತ ಕರೀಲಿ ನಿಮ್ಮನ್ನ? ಅಲ್ಲ, ನಿಮ್ಮನ್ನ ನೀವು ಏನು ಅಂದ್ಕೊಂಡಿದ್ದೀರಾ? ವಯಸ್ಸಾದ್ಮೇಲೆ ಹಾಕಿದ್ದನ್ನ ತಿಂದ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ಬೇಕು. ಅದು ಬಿಟ್ಟು ಈ ಬೇಡದೇ ಇರೋ ಉಸಾಬ್ರಿಗಳೆಲ್ಲ ಯಾಕೆ ನಿಮ್ಗೆ? ಕಿರ್ಚಬೇಡಿ. ನೀವು ಕಿರ್ಚಿದ್ರೆ ಕೇಳಿಸ್ಕೊಳ್ಳೋಕೆ ಮನೇಲಿ ಯಾರೂ ಇಲ್ಲ. ಪಾಪ, ನನ್ನ ಜಾತಕನೆಲ್ಲ ಮನೆಯವ್ರ ಮುಂದೆ ಬಯಲು ಮಾಡಬೇಕು ಅಂತ ಅದೆಷ್ಟು ಆಸೆಯಿಂದ ಬಂದಿದ್ರಿ ಅಲ್ವಾ? ನಿಮ್ಮ ಆಸೆ ಎಲ್ಲ ನಿರಾಸೆ ಆಗೋಯ್ತು. ನಿಮ್ಮ ಹತ್ರ ಇದ್ದಿದ್ದ ಸಾಕ್ಷಿಗಳೆಲ್ಲ ಈಗ ನಿಮಗೆ ಕೈಗೆಟುತ್ತೆ ಇರೋ ಹುಳಿ ದ್ರಾಕ್ಷಿ ಆಗೋಯ್ತು. ನಿನ್ನ ಪಾಪದ ಕೊಡ ತುಂಬಿದೆ ಶಾರ್ವರಿ. ತುಂಬಿದ ಕೊಡ ತುಳುಕಲ್ಲ ದತ್ತ ಅವರೇ. ಪಾಪನೇ ಆಗಲಿ ಪುಣ್ಯನೇ ಆಗಲಿ ನನ್ನನ್ನೇನು ಮಾಡೋಕ್ಕಾಗಲ್ಲ. ಏ ಶಾರ್ವರಿ, ಆ ಜುಗ್ಗನ್ನ ಕಿಡ್ನಾಪ್ ಮಾಡಿಸಿರೋದು ನೀನೇ ಅಂತಾನೂ ನನಗೆ ಗೊತ್ತು. ಹೌದು, ನಾನೇ ಮಾಡಿಸಿದ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.